ಇವತ್ತಿನ ರೀಡಿಂಗ್ ಬಂದು ನಿಮ್ಮ ಪರ್ಸನ್ ಏನು ಮುಚ್ಚಿಡ್ತಾ ಇದ್ದಾರೆ, ಯಾಕೆ ಮುಚ್ಚಿಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಮತ್ತು ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಟೈಮ್ ವೇಸ್ಟ್ ಮಾಡ್ದಿರಾ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನೋಡೋಣ ನಿಮ್ಮ ವ್ಯಕ್ತಿ ಏನೇನು ಮುಚ್ಚಿಡ್ತಾ ಇದ್ದಾರೆ ಮತ್ತು ಯಾಕೆ ಮುಚ್ಚಿಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಇಲ್ಲಿ ಬಂದಿರೋ ಕಾರ್ಡ್ಸ್ ಪ್ರಕಾರ ಓಕೆ, ಇಲ್ಲಿ ಬಂದಿರೋ ಕಾರ್ಡ್ಸ್ ಪ್ರಕಾರ ನಿಮ್ಮ ಪರ್ಸನ್ ಏನೋ ಒಂದು ಮುಚ್ಚಿಡ್ತಾ ಇದ್ದಾರೆ ನಿಮ್ಮ ಹತ್ರ. ಮೀನ್ಸ್ ಅದೇ ಹೇಗೆ ಅಂದರೆ ಏನೋ ಒಂದು ಬ್ಯಾಡ್ ಹ್ಯಾಬಿಟ್ ಇದೆ ಅವ್ರಿಗೆ. ಮೀನ್ಸ್ ಇದೆಲ್ಲರಿಗೂ ಅನ್ವಯಿಸಲ್ಲ. ಪ್ಲೀಸ್ ಒಳ್ಳೆಯವ್ರನ್ನೂ ನೀವು ಡೌಟ್ ಪಡಕ್ಕೆ ಹೋಗಬೇಡಿ. ಈ ರೀಡಿಂಗ್ನ ನೋಡಿಬಿಟ್ಟು ಯಾರಿಗೆ ಅನ್ವಯಿಸುತ್ತೋ ಅವ್ರು ಮಾತ್ರ ತಗೊಳ್ಳಿ ಅಂತ ಹೇಳ್ತೀನಿ. ಮೇ ಬಿ ಅವರು ಕುಡಿತಾ ಇರ್ಬೋದು ಅಥವಾ ಸ್ಮೋಕ್ ಮಾಡ್ತಾ ಇರ್ಬೋದು. ಏನೋ ಒಂದು ಬ್ಯಾಡ್ ಹ್ಯಾಬಿಟ್ನ ನಿಮ್ಮ ಹತ್ರ ಮುಚ್ಚಿಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಅಥವಾ ಅವರು ಎಲ್ಲೋ ಹೊರಗಡೆ ಹೋಗಿದ್ದಿದ್ದು ಮುಚ್ಚಿಡ್ಬೋದು, ಅಥವಾ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಿರೋದನ್ನ ಮುಚ್ಚಿಡ್ತಾ ಇರ್ಬೋದು. ಇನ್ನು ಯಾಕೆ ನಿಮಗೆ ಹೇಳ್ದಿರ ಅವರು ಮುಚ್ಚಿಡ್ತಾ ಇದ್ದಾರೆ ಅಂದರೆ, ಅದನ್ನು ಹೇಳಿದ್ರೆ ನೀವೆಲ್ಲಿ ನೋವು ಪಡ್ತೀರಾ, ದುಃಖ ಪಡ್ತೀರಾ, ಅಥವಾ ಅರ್ಥ ಮಾಡ್ಕೊಳ್ಳೋದಿಲ್ಲ, ಜಗಳ ಮಾಡ್ತೀರಾ. ಈ ಯಾವುದೋ ಒಂದು ರೀಸನಿಂದ ನಿಮ್ಮ ಹತ್ರ ಅದನ್ನು ಮುಚ್ಚಿಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಜನ ಅವರು ಪಾಸ್ಟ್ ರಿಲೇಷನ್ಶಿಪ್ ಬಗ್ಗೆ ನಿಮಗೆ ಮುಚ್ಚಿಟ್ಟಿರ್ಬೋದು. ನಿಮಗೆ ಅನಿಸುತ್ತೆ ಇನ್ನು ಅವ್ರು ಮತ್ತೆ ರಿಲೇಷನ್ಶಿಪ್ಪಲ್ಲಿ ಇದ್ದಾರಾ ನಿಮ್ಮ ಪರ್ಸನ್ ಅಂತ ಅನಿಸ್ಬೋದು. ಬಟ್ ಇಲ್ಲಿ ಬಂದಿರೋ ಕಾರ್ಡ್ಸ್ ಪ್ರಕಾರ ಅವರು ರಿಲೇಷನ್ಶಿಪ್ಪಲ್ಲಿ ಇಲ್ಲ, ಪಾಸ್ಟಲ್ಲಿ ಇದ್ದರು, ಅದು ಮುಗಿದೋಯ್ತು. ಇವಾಗ ನೀವೇನು ಅದ್ರ ಬಗ್ಗೆ ಡೌಟ್ ಪಟ್ಟು ಭಯ ಪಡೋ ಅವಶ್ಯಕತೆ ಇಲ್ಲ. ಅವ್ರೇನು ಇವಾಗ ಕಾಂಟ್ಯಾಕ್ಟಲ್ಲಿ ಇಲ್ಲ. ಬಟ್ ಅದು ಮುಚ್ಚಿಟ್ಟಿದ್ದಾರೇನೋ ಅನ್ನೋದು ನಿಮಗೆ ಬರ್ತಾ ಇದೆ ಥಾಟು. ಯಾಕಂದರೆ ನೀವು ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ ಎಕ್ಸ್ಪ್ರೆಸಿವ್ ಆಗಿಲ್ಲ, ಎಲ್ಲ ಹೇಳ್ಕೊಳ್ಳೋದಿಲ್ಲ ಓಪನ್ ಆಗಿ. ಬಟ್ ನಿಮಗೆ ಅದು ತಿಳ್ಕೊಬೇಕಾಗಿದೆ. ಎಲ್ಲಿ ಅವರು ನಿಮ್ಮನ್ನು ಬಿಟ್ಟೋಗ್ಬಿಡ್ತಾರೋ, ಎಲ್ಲಿ ಮತ್ತೆ ಅವ್ರ ಕಾಂಟ್ಯಾಕ್ಟಲ್ಲಿ ಇದ್ದು ಅವರು ಒಂದಾಗ್ಬಿಡ್ತಾರೋ, ನಿಮ್ಮನ್ನು ಬಿಟ್ಬಿಡ್ತಾರೋ ಅನ್ನೋ ಭಯ ನಿಮಗೆ ಕಾಡ್ತಾ ಇದೆ. ಬಟ್ ಅದ್ರ ಬಗ್ಗೆ ಏನು ಭಯ ಪಡಬೇಡಿ. ಆ ಥರ ನೆಗೆಟಿವ್ ಆಗಂತೂ ಇಲ್ಲಿ ಏನು ಕಾರ್ಡ್ಸ್ ಬಂದಿಲ್ಲ. ಸೊ ಅದರಿಂದ ತುಂಬ ದೊಡ್ಡ ಸೀಕ್ರೆಟ್ಸ್ ಅಂತ ಏನೂ ಇಲ್ಲ. ಈ ಥರ ಬ್ಯಾಡ್ ಹ್ಯಾಬಿಟ್ಟು ಅದು ಕಾಣಿಸ್ತಾ ಇದೆ. ಬಟ್ ಅದು ಕೂಡ ಯಾವಾಗೋ ಒಂದೊಂದು ಸಲ ಫ್ರೆಂಡ್ಸ್ ಜೊತೆ ಇದ್ದಾಗ ಆ ಥರ ಮಾಡಿರ್ಬೋದು, ಅದನ್ನು ಮುಚ್ಚಿಟ್ಟಿರ್ಬೋದು ನಿಮ್ಮ ಹತ್ರ. ಬಟ್ ಕಂಟಿನ್ಯೂಯಸ್ ಆಗಿ ಎವ್ರಿ ಡೇ ಬ್ಯಾಡ್ ಹ್ಯಾಬಿಟ್ ಇದೆ ಅವ್ರಿಗೆ ಅಂತ ಏನೂ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ನೋ ನೀಡ್ ಟು ವರಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನು ಸ್ವಲ್ಪ ಜನಕ್ಕೆ ಏನು ಸೀಕ್ರೆಟ್ ಕಾಣಿಸ್ತಾ ಇದೆ ಅಂದರೆ, ಇಲ್ಲಿ ನಿಮಗೆ ನಿಮ್ಮ ರಿಲೇಷನ್ನಲ್ಲಿ ಯಾರೋ ಇಷ್ಟ ಇಲ್ಲ, ಅಥವಾ ನಿಮ್ಮ ಪರ್ಸನ್ ಫ್ಯಾಮಿಲಿಯವರು ಯಾರೋ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಬಟ್ ಆ ಪರ್ಸನ್ ಜೊತೆ ನೀವು ನಿಮ್ಮ ಪರ್ಸನ್ ಕೂಡ ಮಾತಾಡಬಾರ್ದು, ಅವ್ರ ಜೊತೆ ನಗ್ನಗ್ತಾ ಇರಬಾರ್ದು ಅನ್ನೋದು ನಿಮಗೆ ಅನಿಸುತ್ತೆ. ಬಟ್ ಇವ್ರು ಏನಂದರೆ ಎಲ್ಲರೂ ಬೇಕು ಇವ್ರಿಗೆ, ಎಲ್ಲರ ಜೊತೆನೂ ಹ್ಯಾಪಿಯಾಗಿರಬೇಕು ಅಂತ ಅವ್ರ ಜೊತೆನೂ ಹ್ಯಾಪಿಯಾಗಿರ್ತಾರೆ. ಟೈಪ್ಸ್ ಏನು ಮಾಡ್ತಾರೆ ಅಂದರೆ, ನೀವು ಇಲ್ದಿದ್ದಾಗಲೂ ಅವ್ರ ಜೊತೆ ಹ್ಯಾಪಿಯಾಗಿ ಮಾತಾಡ್ಕೊಂಡಿರೋದು, ಜಾಲಿಯಾಗಿರೋದು ಆ ಥರ ಇರುತ್ತೆ. ಅದು ನಿಮ್ಮ ಗಮನಕ್ಕೆ ಬಂದಿದೆ, ನಿಮಗೆ ಡೌಟ್ ಪಡ್ತಾ ಇದ್ದೀರಾ, ನೀವು ಇಲ್ದಿದ್ದಾಗ ಎಲ್ಲಿ ಅವ್ರ ಜೊತೆ ಮಾತಾಡ್ಕೊಂಡಿರ್ತಾರೋ, ಹ್ಯಾಪಿಯಾಗಿರ್ತಾರೋ ಅಂತ. ನೀವು ಎಷ್ಟೋ ಸಲ ಹೇಳಿದ್ದೀರಾ ಅವರಿಂದ ದೂರ ಇರಿ, ಅವ್ರು ಸರಿ ಇಲ್ಲ, ಹಾಗೆ ಹೀಗೆ ಅಂತ. ಬಟ್ ಸ್ಟಿಲ್ ಅವ್ರು ನಿಮ್ಮ ಮಾತು ಕೇಳ್ದಿರಾ, ಅವರು ನಿಮಗೆ ಗೊತ್ತಿಲ್ದಿರ ಅವ್ರನ್ನ ಮೀಟ್ ಆಗೋದು, ಮಾತಾಡೋದು ಮಾಡ್ತಾ ಇದ್ದಾರೇನೋ ಅಂತ ನಿಮಗೆ ಡೌಟ್ ಬರ್ತಾ ಇದೆ. ಬಟ್ ಮಾಡಿದ್ರು ಅವರು ಸುಮ್ಮನೆ ಆ ಟೈಮ್ಗೆ ಏನಾದರೂ ಅವ್ರಿಗೆ ಹೆಲ್ಪ್ ಇದ್ದರೆ ಹೋಗಿ ಹೆಲ್ಪ್ ಮಾಡಿಬಿಟ್ಟು ಬರ್ತಾರೆ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಆ ಥರ ಇಲ್ಲ. ಸೊ ನೋ ನೀಡ್ ಟು ವರಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನು ಸ್ವಲ್ಪ ಜನ ನನಗೆ ಗೊತ್ತು ನೀವು ರೀಡಿಂಗ್ ಇದುವರೆಗೂ ನೋಡ್ತಾ ಇದ್ದೀರಾ ಅಂದರೆ, ಇನ್ನು ಸ್ವಲ್ಪ ಜನ ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ಎಲ್ಲಾದರೂ ಹೇಳ್ತೀನಾ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಅಫ್ಕೋರ್ಸ್ ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲಿ ತೋರಿಸ್ತಾ ಇದೆ. ಬಟ್ ನನಗೇನೆಂದರೆ ನೆಗೆಟಿವ್ ಆಗಿ ನಿಮಗೆ ಹೇಳೋಕ್ಕೆ ಇಷ್ಟ ಆಗಲ್ಲ. ಸೊ ಅದರಿಂದ ಏನೇ ಬಂದರೂ ಅದನ್ನು ಪಾಸಿಟಿವ್ ವೇಯಲ್ಲೇ ನಿಮಗೆ ಹೇಳೋದಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಕಾಣಿಸ್ತಾ ಇದೆ. ಬಟ್ ಅದು ನಿಮ್ಮ ರಿಲೇಷನ್ಶಿಪ್ಗೆ ಎಫೆಕ್ಟ್ ಆಗುತ್ತೆ, ನಿಮ್ಮ ರಿಲೇಷನ್ಶಿಪ್ ಹಾಳಾಗುತ್ತೆ ಆ ಥರ್ಡ್ ಪಾರ್ಟಿಯಿಂದ ಅಂತ ಏನು ಕಾಣಿಸ್ತಾ ಇಲ್ಲ ಇಲ್ಲಿ. ಸೊ ಅದರಿಂದ ನೀವು ತುಂಬ ಅದ್ರ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಪರ್ಸನ್ ಮೇಲೆ ಡೌಟ್ ಪಟ್ಟು ನಿಮ್ಮ ರಿಲೇಷನ್ಶಿಪ್ನ ನೀವು ಹಾಳು ಮಾಡ್ಕೋಬೇಡಿ. ನೀವು ಏನೇ ಮಾಡಬೇಕಾಗಿದ್ರೂ ನಿಮ್ಮ ಪರ್ಸನ್ನ ನೀವು ಅಂದರೆ ಹೇಗೆ ಅಂದರೆ, ನೀವು ಎಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ಇವಾಗ, ಅದನ್ನ ಇನ್ನೂ ಜಾಸ್ತಿ ಹೆಚ್ಚಿಗೆ ತೋರ್ಸೋಕ್ಕೆ ಟ್ರೈ ಮಾಡಿ. ತುಂಬ ಲವ್ ಆ್ಯಂಡ್ ಕೇರಿಂಗ್ ತೋರಿಸಿ ನಿಮ್ಮ ಪರ್ಸನ್ಗೆ. ಆದಷ್ಟು ಕ್ವಶನ್ಸ್ ಕೇಳೋದು, ಅವ್ರ ಮೇಲೆ ಡೌಟ್ಸ್ ಪಡೋದು ಅದನ್ನೆಲ್ಲ ಕಡಿಮೆ ಮಾಡಿ. ಅಂದರೆ ಅವ್ರ ಗಮನಕ್ಕೆ ಬಂದರೆ ಏನಾಗುತ್ತೆ ಅಂದರೆ,
ಅವ್ರಿಗಿನ್ನೂ ಧೈರ್ಯ ಬರುತ್ತೆ, ಆಲ್ರೆಡಿ ಗೊತ್ತಾಗುತ್ತಲ್ಲ ಅಂತ. ಇಲ್ಲ ಆದಷ್ಟು ಅವರು ನೋಡಿ ನೋಡಿ ಇದು ಯಾವಾಗೂ ಇರೋದೇ, ಏನು ಮಾಡೋಕ್ಕಾಗಲ್ಲ ಅನ್ನೋ ನೆಗ್ಲಿಜೆನ್ಸಿ ಕೂಡ ಬಂದ್ಬಿಡುತ್ತೆ. ಸೊ ಅದರಿಂದ ಆದಷ್ಟು ಆ ಥರ ಕ್ವಶನ್ಸ್ ಕೇಳೋದು, ಡೌಟ್ ಪಡೋದು ಬಿಟ್ಟು ಸ್ವಲ್ಪ ಪ್ರೀತಿನ ತೋರಿಸಿ, ಅವಾಗ ಅವರೇ ಅರ್ಥ ಮಾಡ್ಕೊಳ್ತಾರೆ. ಇಷ್ಟು ಪ್ರೀತಿ ಮಾಡ್ತಾರೆ, ಇವ್ರಿಗೆ ನಾನು ಈ ಥರ ಮಾಡಬಾರ್ದು ಅಂತ ಅರ್ಥ ಮಾಡ್ಕೊಳ್ತಾರೆ. ಸೊ ಅದರಿಂದ ಆದಷ್ಟು ಪಾಸಿಟಿವ್ ಆಗಿರಿ ಅಂತ ಹೇಳ್ತೀನಿ. ಇನ್ನು ನಿಮ್ಮ ಇಷ್ಟವಾದ ದೇವ್ರುಗಳಿಗೆ ಪ್ರೇಯರ್ ಮಾಡಿ. ಏನೇ ಇದ್ದರೂ ಲೈಫಲ್ಲಿ ಹ್ಯಾಪಿನೆಸ್ ಅಥವಾ ಸ್ಯಾಡ್ನೆಸ್ ಏನೇ ಬಂದ್ರೂ ಅದು ಟೆಂಪ್ರವರಿ ಅಷ್ಟೇ, ಪರ್ಮನೆಂಟ್ ಇರೋದಿಲ್ಲ. ಸೊ ತುಂಬ ಜಾಸ್ತಿ ಥಿಂಕ್ ಮಾಡಬೇಡಿ, ದೇವ್ರನ್ನ ನಂಬಿ ಆ್ಯಂಡ್ ಬಿ ಪಾಸಿಟಿವ್ ಆ್ಯಂಡ್ ಬಿ ಹ್ಯಾಪಿ. ಓಕೆ, ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.